ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಸಕಲ ದೋಷಗಳು ಕಳೆಯುತ್ತದೆ. ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವವರು ಸ್ನಾನದ ನೀರಿಗೆ ಖಂಡಿತವಾಗಿಯೂ ಈ ಎರಡು ವಸ್ತುಗಳನ್ನು ಸ್ನಾನ ಮಾಡಿ ಈ ಒಂದು ಮಂತ್ರವನ್ನು ಸ್ನಾನ ಮಾಡಿ ಮುಗಿಯುವವರೆಗೂ ಹೇಳುತ್ತಾ ಬರಬೇಕು. ಆ ಮಂತ್ರ ಯಾವುದು, ಆ ವಸ್ತುಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ಅರ್ಚಕರು ಆದಂತಹ ಶ್ರೂಜಿಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾರೆ. ವಿಪರೀತ ಸಾಲದ ಸಮಸ್ಯೆಯಲ್ಲಿ ಬಳಲುತ್ತಿರುವವರು ಈ ಒಂದು ತಂತ್ರ ಮಾಡಬೇಕು. ಎಷ್ಟೋ ಜನರಿಗೆ ಸಾಲ ತೀರಿಸಲು ಸಾಧ್ಯವಾಗದೆ ಆತ್ಮಹತ್ಯೆಯಂತಹ ಕೆಲವು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಸಾಲಗಾರರು ಗುರುಗಳೇ ಮನೆ ಹತ್ರ ಬಂದು ಪ್ರತಿದಿನ ಕಾಟ ಕೊಡ್ತಾ ಇರ್ತಾರೆ, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಈ ಥರ ಆದರೆ ಹೇಗೆ ತಾನೇ ಬದುಕೋದು ಸಾಧ್ಯ, ದಯವಿಟ್ಟು ಏನಾದರೂ ಪರಿಹಾರ ಇದ್ದರೆ ತಿಳಿಸ್ಕೊಡಿ ಅಂತ ಕೇಳಿದ್ರು. ಅಂಥವರಿಗೆ ಈ ಪರಿಹಾರದ ಮೂಲಗಳನ್ನು ತಿಳಿಸಿದಾಗ ಅವರಿಗೆ ದುಡ್ಡು ಕಾಸಿನ ಅರಿವು ಅನ್ನುವುದು ಹೆಚ್ಚಾಗಿ ಸಾಲ ತೀರಿಸಲು ಸಹಾಯ ಆಗಿತ್ತು. ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವಂತಹ ಈ ತಂತ್ರವೇ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಮಾಡುವುದು. ದೈವ ಅನುಗ್ರಹ ಎಲ್ಲರ ಜೀವನದಲ್ಲೂ ಹಾಗೇ ಆಗುತ್ತದೆ. ಕೆಲವು ಬಾರಿ ದೈವ ಅನುಗ್ರಹ ಒಂದು ಬಾರಿ ಕಣ್ಣು ಬಿಟ್ಟರೆ ಆಯಿತು, ಆ ಮನೆ ವಾತಾವರಣ ವ್ಯಕ್ತಿ ಉದ್ಧಾರವಾಗುತ್ತಾರೆ. ದರಿದ್ರಗಳೆಲ್ಲವೂ ಕಳೆಯುತ್ತದೆ. ಒಂದು ಬಾರಿ ವ್ಯಕ್ತಿಯ ದರಿದ್ರಗಳು ಕಳೆದರೆ ಸಾಕು, ಅವನಿಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ. ದೈವಶಕ್ತಿ ಅನುಗ್ರಹದಿಂದ ಅವನು ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತದೆ. ಆದ್ದರಿಂದ ದರಿದ್ರವನ್ನು ಕಳೆದುಕೊಳ್ಳಲು ಸ್ನಾನ ಮಾಡುವ ಮೂಲಕ ಇದನ್ನು ಮಾಡಿಕೊಳ್ಳಿ. ಸ್ನಾನ ಮಾಡುವ ಒಂದು ಬಕೆಟ್ ನೀರಿಗೆ ನಾವು ತಿಳಿಸ್ಕೊಡುವ ಹಾಗೆ 1 ರೂಪಾಯಿ ನಾಣ್ಯವನ್ನು ಹಾಕಬೇಕು ಮತ್ತು 1 ಚಿಟಿಕೆ ಅರಿಶಿಣವನ್ನು ಹಾಕಬೇಕು. ಲಕ್ಷ್ಮಿ ಅನುಗ್ರಹ ಪಡೆಯಲು ಲಕ್ಷ್ಮೀ ತಾಯಿಯ ಫೋಟೋದಲ್ಲಿರುವಂತಹ ಒಂದು ಹೂವನ್ನು ತೆಗೆದು ಸ್ನಾನದ ನೀರಿಗೆ ಹಾಕಿಕೊಳ್ಳಿ. ಇದನ್ನು ಹಾಕಿಕೊಂಡಾದ ಬಳಿಕ ಆ ದಿನ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡುವಾಗ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಸ್ನಾನ ಮುಗಿಯುವವರೆಗೂ ಭಕ್ತಿಯಿಂದ ಹೇಳುತ್ತಲೇ ಇರಬೇಕು. ಅದಾದ ಬಳಿಕ ಆ 1 ರೂಪಾಯಿ ನಾಣ್ಯವನ್ನು ಶೇಖರಿಸುತ್ತಾ ಬರಬೇಕು. ನೀವು 3 ವಾರಗಳ ಕಾಲ ಹೀಗೆ ಮಾಡಿ ನೋಡಿ. ನಿಮ್ಮ ಜೀವನದ ಎಂತಹ ಸಮಸ್ಯೆಗಳಿದ್ದರೂ ಬಗೆಹರಿದು ನಿಮ್ಮ ದರಿದ್ರವೆಲ್ಲವೂ ಕಳೆದು ಸಾಲ ತೀರಿಸಲು ಇದು ಸಹಾಯ ಮಾಡುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟಗಳು ಅನುಭವಿಸುತ್ತಿದ್ದರೆ ಸಾಲ ತೀರಿಸಲು ಅಥವಾ ತೊಂದರೆಗಳಿಂದ ಹೊರಗೆ ಬರಲು ಪ್ರಧಾನ ಅರ್ಚಕರು ಗುರುಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.